ಇವತ್ತಿನ ನಮ್ಮ ಕತೆ ಮಧುಗಿರಿ ತಾಲೂಕಿಗೆ ಸಂಬಂಧಪಟ್ಟಿದ್ದು. ಮೊದಲು ನಾವು ಆ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ರೂಪಾ ಅನ್ನುವವರಿಗೆ ಇಬ್ಬರು ದೊಡ್ಡಮ್ಮಂದಿರು ಇರ್ತಾರೆ. ಮೇನ್ ಸ್ಟೋರಿ ಇರೋದು ಅವರ ಚಿಕ್ಕ ದೊಡ್ಡಮ್ಮನವರ ಬಗ್ಗೆ. ಅವರ ಹೆಸರು ಪಾರ್ವತಮ್ಮ. ಇವರು ಮಧುಗಿರಿ ಹತ್ತಿರ ಇರುವ ಸಿದ್ರಬೆಟ್ಟ ಅನ್ನೋ ಊರಿನವರು. ಆದರೆ ದೊಡ್ಡಮ್ಮ ಇದ್ದಾರಲ್ಲ, ಅವರಿಗೆ ಒಂದು ರೀತಿ ಸ್ಪೆಷಲ್ ಪವರ್ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಅಕಸ್ಮಾತ್ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಶಕ್ತಿ ಇದ್ದರೆ ಅವರಿಗೆ ಗೊತ್ತಾಗುತ್ತೆ. ಅವರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರು. ಸಣ್ಣ ದೊಡ್ಡಮ್ಮ ಆಗಿರುವ ಪಾರ್ವತಮ್ಮನವರ ಮದುವೆ ಆಗಿದ್ದು ಮಧುಗಿರಿ ಹತ್ತಿರ ಇರೋ ತುಮಕೂರು ರಸ್ತೆಯಲ್ಲಿರೋ ಒಂದು ಊರಲ್ಲಿ. ಅಲ್ಲೊಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅದು ಬಹಳ ಹೆಸರು ಮಾಡಿದೆ. ಇವರು ಅಲ್ಲೇ ಮದುವೆ ಆಗಿದ್ದು. ಇವರು ಸ್ವಾಮಿಯ ಆಶೀರ್ವಾದ ತಗೋಬೇಕು ಅಂತ ಮದುವೆ ಆದಮೇಲೆ ಪಾರ್ವತಮ್ಮನವರ ಫ್ಯಾಮಿಲಿ, ಅವರ ಗಂಡ ರಮೇಶ್ ಹಾಗೂ ಅವರ ತಮ್ಮ ಸೋಮಶೇಖರ್ ಹಾಗೂ ಅವರ ಅತ್ತೆ ಮಾವ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು. ಇವರು ಮದುವೆ ಆಗಿ 9 ರಿಂದ 10 ತಿಂಗಳ ಒಳಗೇ ಸೋಮಶೇಖರ್ ಅವರ ಮದುವೆ ಕೂಡ ಆಯಿತು. ಮನೆಯ ತುಂಬ ಸಂಭ್ರಮ. ಸೋಮಶೇಖರ ಮದುವೆ ಆಗಿ 1 ತಿಂಗಳಲ್ಲೇ ಪಾರ್ವತಮ್ಮ ಗರ್ಭಿಣಿಯಾದರು. ಅವರ ಅತ್ತೆ ಮಾವಂದಿರು ತುಂಬಾ ಒಳ್ಳೆ ಜನ. ಸೊಸೆನ ತನ್ನ ಮಗಳ ಥರನೇ ನೋಡ್ಕೋತಾ ಇದ್ರು. ಸೊಸೆ ಕೈಲಿ ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ. ಸ್ವಲ್ಪ ಕಷ್ಟ ಆದರೂ ಅತ್ತೆನೇ ಹೋಗಿ ಎಲ್ಲನೂ ಸರಿ ಮಾಡ್ತಾಯಿದ್ರು. ಅಂತಹ ಸುಂದರವಾದ ಮನೆಗೆ ಪಾರ್ವತಮ್ಮನವರನ್ನು ಕೊಟ್ಟಿದ್ರು. ಆದರೆ ಹೊಸದಾಗಿ ಬಂದಿರುವ ಸೊಸೆ ಶಾರದಾಗೆ ಇದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಅಲ್ಲ, ಈ ದೊಡ್ಡ ಸೊಸೆಗೇನೆ ಇಷ್ಟೊಂದು ಜಾಸ್ತಿ ಪ್ರೀತಿ ಸಿಗ್ತಿದೆ ಅಂತ ಅವರಿಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ಇತ್ತು. ಅದು ಅವರಿಗೆ ತುಂಬಾ ಇತ್ತು. ಯಾಕಂದರೆ ಪಾರ್ವತಮ್ಮ ಗರ್ಭಿಣಿ ಆಗಿರೋದ್ರಿಂದ ಅವರು ಜಾಸ್ತಿ ಅವ್ರನ್ನ ಕೇರ್ ಮಾಡ್ತಾಯಿದ್ರು. ಎಲ್ಲ ನೋಡು ಶಾರದಾಗೆ ತುಂಬಾ ಹುರಿದೋಗ್ತಾಯಿದ್ರು. ಆಗ ಶಾರದಮ್ಮ ತನ್ನ ಗಂಡನ ಸೋಮಶೇಖರನ ತಲೆ ತಿನ್ನೋಕೆ ಶುರು ಮಾಡಿದ್ಲು. ಎಲ್ಲ ಕಣ್ರಿ, ನಿಮ್ಮ ಅಣ್ಣನಿಗೆ ನೋಡಿ ಎಷ್ಟೆಲ್ಲ ಮರ್ಯಾದೆ ಸಿಗ್ತಿದೆ. ಅಲ್ಲ, ನಿಮ್ಗೇನು ಸಿಗ್ತಿದೆ ಇಲ್ಲಿ ಮಾವನ ಹತ್ರ ನಿಮಗೆ ಅಂತ ನಿಧಾನಕ್ಕೆ ಮನೆಯಲ್ಲಿ ಜಗಳ ಶುರುವಾಯಿತು. ಕೊನೆಗೆ ಸೋಮಶೇಖರ ಮತ್ತು ಶಾರದಾ ಮನೆ ಬಿಟ್ಟು ಹೊರಗೆ ಹೋದರು. ಆನಂತರ ಪಾರ್ವತಮ್ಮನಿಗೆ ಗಂಡು ಮಗು ಹುಟ್ಟಿತು. ಮನೆಯಲ್ಲಿ ಸಂಭ್ರಮ. ಮಗನಿಗೆ ಹೆಸರು ಕೂಡ ಇಟ್ಟರು, ವಿಜಯ್ ಅಂತ. ಅವನು ಕೂಡ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದ. ಎಲ್ಲರೂ ಪ್ರೀತಿಯಿಂದ ಕಣ್ಣ ಅಂತ ಕರಿತಾ ಇದ್ರು. ಈ ಸಂತೋಷದಲ್ಲಿ ಸೋಮಶೇಖರನನ್ನು ಸಮಾಧಾನ ಮಾಡಿಬಿಟ್ಟು ಮನೆಗೆ ಕರೆಸಿದ್ರು. ಆದರೆ ಇವರು ಮನೆ ಬಿಟ್ಟು ಹೋದ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂತ ಯಾರೂ ಗೊತ್ತಿರಲಿಲ್ಲ. ಆದರೆ ಶಾರದಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿತ್ತು. ಅವರು ಮನೆ ಬಿಟ್ಟು ಹೋದ ಮೇಲೆ ಅವರು ಒಬ್ಬ ಗುರುಗಳನ್ನು ಮೀಟ್ ಮಾಡಿದರು. ರಾತ್ರಿ ಸಮಯದಲ್ಲಿ ಅವ್ರ ಹತ್ರ ಹೋಗ್ತಾಯಿದ್ರು. ಅವರ ಹತ್ರ ವಿದ್ಯೆ ಕಲ್ತ್ಕೊತಾಯಿದ್ರು. ಕೊನೆಗೆ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರು. ಶಾರದಾ ವಾಪಸ್ ಬಂದ ಮೇಲೆ ಈ ಮನೆಯ ಜನರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ಲು. ನಿಧಾನವಾಗಿ ಪಾರ್ವತಮ್ಮನ ಮನೆಯಲ್ಲಿ ತೊಂದರೆ ಶುರುವಾಯಿತು. ರಮೇಶನ ಕೆಲಸವಾಯಿತು. ಮಾವ ತೀರ್ಕೊಂಡ್ರು. ಈ ದುಃಖದಲ್ಲಿ ಅತ್ತೆನೂ 1-2 ತಿಂಗಳು ಬಿಟ್ಟು ಅವರು ತೀರ್ಕೊಂಡ್ರು. ಅವ್ರ ಮನೆಯಲ್ಲಿ ಸಾವು ಮೇಲೆ ಸಾವು ಆಗೋಕ್ಕೆ ಶುರುವಾಯಿತು. ಮನೆಯಲ್ಲಿ ಯಾವುದೇ ರೀತಿ ಏಳಿಗೆ ಇಲ್ಲ, ಕೆಲಸ ಇಲ್ಲ, ಎಲ್ಲನೂ ಕೂಡ ನಷ್ಟ ಆಗ್ತಾಯಿತ್ತು. ಆಗ ಈ ವಿಜಯ್ 1.5 ವರ್ಷದವನಾಗಿದ್ದ. ಅಷ್ಟರಲ್ಲಿ ಸೋಮಶೇಖರ ಬಂದು ಹೇಳ್ದ, ಅಲ್ಲ ಅಣ್ಣ, ಇದೆಲ್ಲ ಏನೂ ಸರಿ ಬರ್ತಾ ಇಲ್ಲ ನೋಡು, ಅಪ್ಪ ತೀರ್ಕೊಂಡ್ರು, ಅಮ್ಮನೂ ತೀರ್ಕೊಂಡ್ರು, ನಿನ್ನ ಕೆಲಸ ಕೂಡ ಹೋಯ್ತು, ಮನೆಗೆ ಯಾವುದೇ ರೀತಿ ಹೇಳಿಕೆ ಕೂಡ ಆಗ್ತಾಯಿಲ್ಲ. ನೋಡೋಣ, ಒಂದು ಪೂಜೆ ಮಾಡಿಸೋಣ, ನನಗೊಬ್ಬರು ಶಾಸ್ತ್ರಿಗಳು ಗೊತ್ತು, ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ. ಸರಿ ಆಯಿತು ಅಂತೇಳಿ ಅವರ ಅಣ್ಣ ಕೂಡ ಒಪ್ಕೊಂಡ. ಸರಿ ಆಯಿತು ಅಂತೇಳಿ ಅವನು ಕೂಡ ಕರ್ಕೊಂಬಂದ. ಅವರ ಜೊತೆ ಬಂದ ಶಾಸ್ತ್ರಿ ಬೇರೆ ಯಾರೂ ಅಲ್ಲ, ಶಾರದಾಗೆ ಬ್ಲ್ಯಾಕ್ ಮ್ಯಾಜಿಕನ್ನು ಹೇಳಿಕೊಟ್ಟ ಗುರುಗಳು. ಅವರು ಬಂದು ಮನೆಯಲ್ಲಿ ಹೇಳಿದ್ರು, ಈ ಮನೆಯಲ್ಲಿ ಒಂದು ಪೂಜೆ ಮಾಡೋಣ, ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಆ ಶಾಸ್ತ್ರಿ ಹೇಳಿದ. ಆಗ ಪಾರ್ವತಮ್ಮ ಮತ್ತು ರಮೇಶ ಒಪ್ಕೊಂಡ್ರು. ಸೋಮಶೇಖರ ಹಾಗೆ ನಿಧಾನವಾಗಿ ಸ್ಮೈಲ್ ಮಾಡ್ತಾ ಸರಿ ಆಯಿತು ಮಾಡಿರಿ ಅಂತೇಳಿ ಹೇಳಿದ. ಆ ಶಾಸ್ತ್ರಿ ಮನೆಯ ಮೂಲೆಗಳಿಗೆಲ್ಲ ಹೋಗಿ ಮಂತ್ರ ಹೇಳಿ ನೀರನ್ನು ಚಿಮುಕಿಸ್ತಾ ಹೋದ. ಆಮೇಲೆ ಒಂದು ಪುಸ್ತಕ ತಂದು ಪಾರ್ವತಮ್ಮನ ಕೈಲಿಟ್ಟು ಹೊರಟು ಹೋದ. ಆ ಪುಸ್ತಕದಲ್ಲಿ ಏನಿತ್ತು ಅಂತ ಪಾರ್ವತಮ್ಮ ಓದೋಕ್ಕೂ ಮೊದಲೇ ವಿಜಯ್ ಜೋರಾಗಿ ಅಳೋಕ್ಕೆ ಶುರು ಮಾಡಿದ.
ಸಂಜೆ 7:30 ತನಕ ಅಳ್ತಾನೆ ಇದ್ದ. ಅವ್ರು ಏನೇ ಮಾಡಿದ್ರು ಸುಮ್ಮನೆ ಆಗ್ತಾನೇ ಇಲ್ಲ. ಆಮೇಲೆ ತನ್ನಷ್ಟಕ್ಕೆ ತಾನೇ ಸುಮ್ಮನಾದ. ಅವನ ತೊಡೆ ಮೇಲೆ ಕೂತು ಊಟ ಮಾಡ್ತಾ ಇದ್ದ. ಆಮೇಲೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತು ಗೋಡೆ ಕಡೆ ಮುಖ ಮಾಡಿ ಅಳ್ತಾ ಇದ್ದ. ರಾತ್ರಿ 11 ಗಂಟೆಗೆ ವಿಜಯ್ ಮನೆಯ ಮೂಲೆಯಲ್ಲಿ ಕೂತ್ಕೊಂಡು ತನ್ನ ಕೂದಲನ್ನು ನೋಡ್ತಾ ಇದ್ದ. ಆಗ ಪಾರ್ವತಮ್ಮ ನೋಡ್ಬಿಟ್ಟು ಹೋಗಿ ಎತ್ಕೊಂಡ್ಬಂದು ಮಲಗಿಸಿದ್ರು. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅದೇ ಮೂಲೆಯಲ್ಲಿ ಹೋಗ್ಬಿಟ್ಟು ಜೋರಾಗಿ ತನ್ನ ಕೂದಲನ್ನು ಕಿತ್ತಾಕ್ತಾ ಇದ್ದ. ಮತ್ತೆ ಹೋಗ್ಬಿಟ್ಟು ಅಲ್ಲ ಕೂತ್ಕೊಂಡಿದ್ಯಾ ಅಂತೇಳಿ ಪಾರ್ವತಮ್ಮ ಎತ್ಕೊಂಡು ವಾಪಸ್ ಹೋಗ್ತಾ ಇದ್ರು ರೂಮ್ಗೆ. ಆಗ ವಿಜಯ್ನ ಮೈ ತುಂಬಾ ಸುಡ್ತಾ ಇತ್ತು. ಕೈಯಲ್ಲಿ ಕೂಡ ಕೂದಲಿತ್ತು, ರಕ್ತ ಬರ್ತಾ ಇತ್ತು. ರಮೇಶ ವಿಜಯ್ನ ನೋಡಿದ ತಕ್ಷಣ ಗಾಬರಿಯಿಂದ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ. ಆಗ ಡಾಕ್ಟರ್ ಹೇಳಿದ್ರು, ನೋಡಿ ನೀವು ಇಲ್ಲಿ ನಾನೇನು ಮಾಡೋದಕ್ಕಾಗಲ್ಲ, ಜ್ವರ ಬೇರೆ ಜಾಸ್ತಿ ಆಗೋಗಿದೆ, ರಕ್ತ ಬೇರೆ ಜಾಸ್ತಿ ಬರ್ತಾ ಇದೆ, ನೀವೇನು ಮಾಡಿ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡಿ ತುಮಕೂರಿಗೆ ಅಂತೇಳಿ ಹೇಳಿದರು. ಅಲ್ಲಿಂದ ಹೊರಟರು. ಆಗ ಟೈಮ್ 1 ಗಂಟೆ ಆಗಿತ್ತು. ತುಮಕೂರಿಗೆ ಕರ್ಕೊಂಡು ಹೋದರು. ಡಾಕ್ಟರ್ ಕೂಡ ಬೆಳಗ್ಗೆ ತನಕ ಟ್ರೀಟ್ಮೆಂಟ್ ಮಾಡಿದ್ರು. ಬೆಳಗ್ಗೆ 4:30ಕ್ಕೆ ವಿಜಯ್ ತೀರ್ಕೊಂಡ ಅಂತೇಳಿ ಹೇಳಿದ್ರು. ಪಾರ್ವತಮ್ಮನಿಗೆ ತನ್ನ ಜೀವವೇ ಹೋದಂಗಾಗೋಯ್ತು ಡಾಕ್ಟರ್ ಹೇಳಿದ ತಕ್ಷಣ. ತುಂಬಾ ಜೋರಾಗಿ ಹೇಳ್ತಾ ಇದ್ರು ಪಾರ್ವತಮ್ಮ. ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಹಾಸ್ಪಿಟಲ್ಗೆ ಬಂದರು. ಅತ್ತೆ ಹೋಗಿ ಪಾರ್ವತಮ್ಮನನ್ನು ಸಮಾಧಾನ ಮಾಡಿದ್ರು. ವಿಜಯನ್ನು ಅಲ್ಲಿಂದ ಕರ್ಕೊಂಡು ಮನೆ ಹತ್ರ ಬಂದರು. ಅಂತ್ಯಕ್ರಿಯೆ ಕೂಡ ನಡೀತು. ಅಲ್ಲಿಗೆ ದೊಡ್ಡಮ್ಮ ಆದ ಲಕ್ಷ್ಮಮ್ಮ ಕೂಡ ಬಂದಿದ್ದರು. ಆಗ ಲಕ್ಷ್ಮಮ್ಮ ಕೇಳಿದ್ರು, ಹೇಗಾಯಿತು ಇದೆಲ್ಲ ಅಂತ. ಪಾರ್ವತಮ್ಮ ಎಲ್ಲನೂ ಡೀಟೇಲಾಗಿ ಹೇಳಿದ್ರು. ಶಾಸ್ತ್ರಿ ಒಂದು ಬುಕ್ಕನ್ನು ಕೊಟ್ಟಿದ್ರು. ಆಮೇಲೆ ವಿಜಯ್ ಈ ಥರ ಆದ. ಲಕ್ಷ್ಮಮ್ಮ ಕೇಳಿದ್ರು, ಸರಿ ಆಯಿತು, ಅದು ಯಾವ್ದು ಪುಸ್ತಕ ತಗೊಂಬೋಗು ಅಂತ ಹೇಳಿದ್ರು. ಪಾರ್ವತಮ್ಮ ಹೋಗ್ಬಿಟ್ಟು ಆ ಪುಸ್ತಕ ತಂದು ಲಕ್ಷ್ಮಮ್ಮನ ಕೈಗೆ ಇಟ್ಟ ತಕ್ಷಣ ಅವರ ಕೈ ನಡುಗೋಕೆ ಶುರುವಾಯಿತು. ಆದರೂ ಕೂಡ ಅವರು ನಿಧಾನವಾಗಿ ಪುಟ ತಿರುಗಿಸಿದ್ರು. ಅವರಿಗೆ ಎಲ್ಲವೂ ಮಂಜಾಗಿ ಕಾಣಿಸ್ತಾ ಇತ್ತು. ಒಂದು ಪುಟ ಓದೋಕ್ಕೆ ಶುರು ಮಾಡ್ತಿದ್ದಂಗೆ ಎಚ್ಚರ ತಪ್ಪಿ ಬಿದ್ದರು. ಅವರಿಗೆ ಎಚ್ಚರವಾದ ತಕ್ಷಣ ಮನೆಯಲ್ಲಿರುವ ದೇವ್ರ ಮನೇಲಿ ಹೋಗಿ ಕೂತ್ಕೊಂಡ್ರು. ಅವರು ಧ್ಯಾನ ಮಾಡಿದ್ಮೇಲೆ ಅವರಿಗೆಲ್ಲವೂ ಗೊತ್ತಾಯಿತು. ಆ ಶಾಸ್ತ್ರಿ ಯಾರೂ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವನು. ಅವರ ಅತ್ತೆ ಮಾವ ತೀರ್ಕೊಂಡ ಮೇಲೆ ಅವರ ಪಿತೃಶಕ್ತಿಗಳನ್ನು ಯೂಸ್ ಮಾಡಿಕೊಂಡು ಈ ಮನೆಯನ್ನು ಫುಲ್ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾನೆ ಅಂತ ಲಕ್ಷ್ಮಮ್ಮನಿಗೆ ಅರ್ಥ ಆಯಿತು. ಆಗ ಲಕ್ಷ್ಮಮ್ಮ ಪಾರ್ವತಮ್ಮನಿಗೆ ಕೆಲವು ಉಪಾಯಗಳು ಕೂಡ ಕೊಟ್ಟರು. ಆಗ ಅವರು ನನಗೆ ಗೊತ್ತಿರುವ ಗುರುಗಳನ್ನು ಕಳಿಸೋಣ ಅಂತೇಳಿ ಹೇಳಿದ್ರು. ಗುರುಗಳು ಕೂಡ ಮನೆಗೆ ಬಂದರು. ಮನೆಯನ್ನು ಕೂಡ ಸುತ್ತಾಕಿದ್ರು. ಹೇಳಿದ್ರು, ಇಲ್ಲಿ ತುಂಬಾ ಸ್ಟ್ರಾಂಗ್ ಆದ ಆತ್ಮಗಳ ಕಾಟ ಇದೆ ಅಂತ. ನೋಡಿ, ನೀವು ಈ ಆತ್ಮಕ್ಕೆ ನಾನು ಪರಿಹಾರ ಕೊಡಬೇಕು ಅಂದರೆ ಮೊದಲು ನೀವು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೇಳಿದರು. ಅಲ್ಲಿ ಹೋಗ್ಬಿಟ್ಟು ಹೋಮ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತಲೂ ಕೂಡ ಹೇಳಿದ್ರು. ಪಾರ್ವತಮ್ಮ, ರಮೇಶ, ಲಕ್ಷ್ಮಮ್ಮ ಮತ್ತು ಗುರುಗಳು ಸೇರಿ ಆ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಒಂದು ದೊಡ್ಡದಾದ ಹೋಮ ಕೂಡ ಮಾಡಿದ್ರು. ಆಮೇಲೆ ಪಾರ್ವತಮ್ಮ ಮತ್ತು ರಮೇಶನಿಗೆ ಮಂತ್ರ ಹಾಕ್ತಾ ಒಂದು ಕೈಗೆ ದಾರ ಕಟ್ಟಿದ್ರು. ಆಗ ಗುರುಗಳು ಹೇಳಿದ್ರು, ಏನಾದರೂ ಆಗಲಿ ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಬೇಡಿ, ಅಲ್ಲಿ ಬಂದು ಉಳಿದ ಪೂಜೆಗಳನ್ನೆಲ್ಲ ಮಾಡ್ತೀನಿ. ಲಕ್ಷ್ಮಮ್ಮನಿಗೆ ಹೇಳಿದ್ರು, ನಿಮ್ಮ ಮನೆಯಲ್ಲಿರುವ ಆ ದೇವಿಯ ಮೂರ್ತಿಯನ್ನು ನಾಳೆ ತಗೊಂಡು ಬನ್ನಿ, ನಾನು ಕೂಡ ಅಲ್ಲಿಗೆ ಬರ್ತೀನಿ, ಒಂದು ಪೂಜೆ ಮಾಡೋಣ ಅಂತೇಳಿ ಅಲ್ಲಿಂದ ಹೇಳಿಬಿಟ್ಟು ಹೊರಟರು. ಮರುದಿನ ಬೆಳಗ್ಗೆ ಲಕ್ಷ್ಮಮ್ಮ ದೇವಿಯ ಮೂರ್ತಿಯನ್ನು ತಗೊಂಡು ಮನೆ ಒಳಗೆ ಇನ್ನೇನು ಕಾಲಿಟ್ಟು ಒಳಗೆ ಹೋಗಬೇಕು, ಹೊಸ್ಲು ದಾಟಬೇಕಾದ್ರೆ ಕಾಲು ಜಾರಿ ಕೆಳಗೆ ಬಿದ್ದರು. ಆ ದೇವಿಯ ಮೂರ್ತಿ ಕಟ್ಟಾಯಿತು. ಇದೆಲ್ಲ ಯಾಕಾಯಿತು ಅಂತ ಲಕ್ಷ್ಮಮ್ಮ ಯೋಚನೆ ಮಾಡಿದಾಗ ಈ ಮನೇಲಿರುವ ನೆಗೆಟಿವ್ ಎನರ್ಜಿ ಈ ರೀತಿ ಮಾಡಿದೆ ಅಂತೇಳಿ ಅವ್ರಿಗೆ ಗೊತ್ತಾಯಿತು. ಲಕ್ಷ್ಮಮ್ಮ ಮೂರ್ತಿಯನ್ನು ತಗೊಂಡೋಗಿ ದೇವರ ಮನೆಯಲ್ಲಿ ಇಟ್ಬಿಟ್ಟು ಕ್ಷಮೆ ಕೇಳಿದ್ರು. ಗುರುಗಳು ಬಂದ ಮೇಲೆ ಹೋಮ ಕೂಡ ಶುರುವಾಯಿತು. 10ರಿಂದ 15 ನಿಮಿಷದಲ್ಲಿ ಲಕ್ಷ್ಮಮ್ಮನ ಮೇಲೆ ದೇವಿ ಬಂದರು. ಲಕ್ಷ್ಮಮ್ಮನ ಉಸಿರಾಟ ಜೋರಾಯಿತು. ಉಳಿದ 3 ಕೈ ಜೋಡಿಸಿ ಕೈ ಮುಗಿಯುತ್ತಾ ಕೂತ್ಕೊಂಡ್ರು. ಆ ದೇವಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನೀವು ಇವ್ರನ್ನ ಏನು ಮಾಡಿದ್ರಿ? ನನ್ನ ಆಶೀರ್ವಾದ ಇವರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನೀನು ಎಲ್ಲಿಂದ ಬಂದೋ ಅಲ್ಲಿಗೆ ಹೋಗು, ಇಲ್ಲ ಅಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಗುರುಗಳು ಕೂಡ ಜೋರಾಗಿ ಮಂತ್ರ ಹೇಳ್ತಾಯಿದ್ರು. ಲಕ್ಷ್ಮಮ್ಮ ಕೂಡ ಜೋರಾಗಿ ಮಾತಾಡ್ತಾಯಿದ್ರು. ಲಕ್ಷ್ಮಮ್ಮನ ಮೇಲೆ ಬಂದಿರುವ ದೇವಿ ಕೂತ್ಕೊಂಡು ಕೋಪದಿಂದ ನೋಡ್ತಾಯಿದ್ರು.
ನಾಲಿಗೆ ಹೊರಗೆ ಬಂದಿತ್ತು, ಅವರ ಕಣ್ಣು ದೊಡ್ಡದಾಗಿತ್ತು. ಆಗ ಇದ್ದಕ್ಕಿದ್ದ ಹಾಗೆ 3 ಜನ ಓಡ್ಕೊಂಡು ಮನೆಗೆ ನುಗ್ಗಿದ್ರು. ಶಾರದಾ, ಸೋಮಶೇಖರ ಮತ್ತು ಅವರ ಗುರು 3 ತಮ್ಮ ಕಂಟ್ರೋಲ್ನಲ್ಲೇ ಇರಲಿಲ್ಲ. ತಟ್ಟಾಡುತ್ತಾ ಮನೆಯ ಸುತ್ತ ಓಡಾಡ್ತಾ ಇದ್ರು. ಒಬ್ಬರು ಎಡಕ್ಕೆ, ಒಬ್ಬರು ಬಲಕ್ಕೆ. ಆ ನೋಟ ಒಂಥರ ಭಯಾನಕವಾಗಿತ್ತು. ಇದೆಲ್ಲ ಆ ದೇವಿಯ ಮಹಿಮೆ ಆಗಿತ್ತು. ಪಾರ್ವತಮ್ಮ ಕಣ್ಣು ಮುಚ್ಕೊಂಡು ದೇವಿಯ ಹೆಸರನ್ನು ಜಪ ಮಾಡ್ತಾಯಿದ್ರು. ಆ 3 ಚೆಲ್ಲಾಟ ಆಡ್ತಾ, ಆ 3ರಿಗೆ ತುಂಬಾ ಭಯ ಆಗ್ತಾ ಅಳ್ತಾ ಕೈ ಮುಕ್ಕೊಂಡು ಬೇಡ್ಕೊತಾ ಇದ್ರು. ಆದರೂ ಪಾರ್ವತಮ್ಮ ಮನಸ್ಸಿನಲ್ಲಿ ಕೇಳ್ಕೊತಾ ಇದ್ರು, ಇವರಿಗೆ ಶಿಕ್ಷೆ ಆಗಲಿ, ಇವ್ರನ್ನ ಸುಮ್ಮನೆ ಬಿಡಬೇಡಿ ದೇವಿ ಅಂತೇಳಿ ಬೇಡ್ಕೊತಾ ಇದ್ರು. ಅವರ ಕರ್ಮ ಇವರಿಗೆ ಆಗಲಿ. ಆ 3 ಮಂಡಿ ಊರಿ ತಲೆ ತಗ್ಗಿಸಿ ಅಮ್ಮನಿಗೆ ಬೇಡ್ಕೊತಾ ಇದ್ರು. ಆದರೆ ಆ ಗುರು ಏನು ಕೂಡ ಮಾತಾಡ್ತಾ ಇರಲಿಲ್ಲ. ಅಲ್ಲೇ ಸೈಲೆಂಟಾಗಿ ಬಿದ್ದಿದ್ದ. ಅಲ್ಲಿ 3-4 ಗಂಟೆ ಇದೆಲ್ಲ ನಡೆಯಿತು. ಹೋಮ ಮುಗಿದ ಮೇಲೆ ಆ 3 ಅಲ್ಲೇ ಎಚ್ಚರ ತಪ್ಪಿ ಬಿದ್ದರು. ಲಕ್ಷ್ಮಮ್ಮ ಕೂಡ ಸ್ವಲ್ಪ ಹೊತ್ತು ಎಚ್ಚರ ತಪ್ಪಿ ಬಿದ್ದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾರ್ಮಲ್ ಆಗಿಬಿಟ್ರು. ಅವರಿಗೆ ಅಲ್ಲಿ ಏನಾಯಿತು ಅಂತ ಗೊತ್ತೇ ಇರಲಿಲ್ಲ. ಗುರುಗಳು ಆ 3 ಮೇಲೆ ವಿಭೂತಿ ಎಸೆದು ಹೇಳಿದ್ರು, ತಾಯಿ, ನಿಮ್ಮ ಮನೆಯ ಮಗನನ್ನು ಕಿತ್ಕೊಂಡ. ನೀವು ಮಹಾಪಾಪ ಮಾಡಿದ್ದೀರಿ. ಶಿಕ್ಷೆನ ನಿಮಗೆ ಆ ಮಾತೆ ಕೊಡ್ತಾಳೆ, ಇಲ್ಲಿಂದ ಹೊರಡಿ ಅಂತೇಳಿ ಗುರುಗಳು ಹೇಳಿದ್ರು. ಆ 3 ಅಲ್ಲಿಂದ ಓಡ್ಕೊಂಡು ಹೊರಟೋದ್ರು. ಗುರುಗಳು ಹೋಗೋದಕ್ಕೂ ಮೊದಲು ಹೇಳಿದ್ರು, ಈಗ ನೋಡಿ ನಿಮ್ಮ ಮನೆಯವರು ಮತ್ತು ನಿಮ್ಮ ಮನೆ ಸೇಫ್ ಆಯಿತು. ಅಮ್ಮ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾಳೆ. ಇನ್ನು ನಿಮ್ಮ ಮನೆಗೆ ಹಾಗೂ ನಿಮಗೆ ಯಾರೇ ಏನೇ ಮಾಡಿದ್ರು ನಿಮ್ಮಮ್ಮ ನೀವು ಕರೆದಿದ ತಕ್ಷಣ ವಾಪಸ್ ಬರ್ತಾರೆ. ಆ ದೇವಿಯನ್ನು ಕರೆಸಿ ಅವರು ಹೇಳಿದ ಮೇಲೆ ನಿಮ್ಮ ಜೀವನ ಸರಿ ಹೋಯಿತು. ಹಾಗಂತ ಹೇಳಿ ಅಲ್ಲಿಂದ ಗುರುಗಳು ಹೊರಟರು. ದಿನಗಳು ಕಳೆಯಿತು. ನಿಧಾನಕ್ಕೆ ಎಲ್ಲನೂ ಸರಿ ಹೋಯಿತು. ರಮೇಶನಿಗೆ ಒಳ್ಳೆ ಕಂಪನಿಯಲ್ಲಿ ಕೂಡ ಕೆಲಸ ಸಿಕ್ತು. ಪಾರ್ವತಮ್ಮನಿಗೆ 2 ಮಕ್ಕಳು ಕೂಡ ಆದವು. ಅವರ ಜೀವನ ಕೂಡ ನಿಧಾನವಾಗಿ ಸಾಗ್ತಾ ಇತ್ತು. ಆಮೇಲೆ ಒಂದು ದಿನ ಸುದ್ದಿ ಬಂತು, ಆ ಗುರು ಮನೆ ಬಿಟ್ಟು ಹೋಗಿ ಏನೋ ಆಗಿ ಸತ್ತೋಗಿದ್ದ. ಅಲ್ಲಿಗೆ ಶಾರದಾ ಹೋಗಿ ಮನೆಗೆ ಬಂದ ಮೇಲೆ ಅವಳು ಕೂಡ ಹುಚ್ಚಿಡಿತು. ಸೋಮಶೇಖರ ಇವಾಗ ಆ ಹುಚ್ಚು ಹೆಂಡತಿಯ ಜೊತೆ ಜೀವನ ಮಾಡ್ತಾ ಇದ್ದಾನೆ. 24 ಗಂಟೆ ಅವಳ ಸೇವೆ ಮಾಡ್ತಾ ಅವಳ ಜೊತೆನೇ ಬಿದ್ದಿದ್ದಾನೆ. ಒಳ್ಳೆಯ ಫ್ಯಾಮಿಲಿ, ಒಳ್ಳೆಯ ಭವಿಷ್ಯ ಎಲ್ಲವನ್ನು ಕಳ್ಕಂಡ ಸೋಮಶೇಖರ ಈಗ ಒಂದು ಚಿಕ್ಕ ಮನೆಯಲ್ಲಿ ಆ ಹುಚ್ಚು ಹೆಂಡತಿಯ ಜೊತೆ ಜೀವನ ಕಳೀತಾ ಇದ್ದಾನೆ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ಮಾಡಿದುಣ್ಣೋ ಮಹಾರಾಯ. ಕೆಟ್ಟದ್ದನ್ನು ಬಯಸಿದವರಿಗೆ ಕೆಟ್ಟದ್ದೇ ಆಗುತ್ತೆ. ಒಳ್ಳೆಯದನ್ನು ಬಯಸಿದವರಿಗೆ ದೈವ ಬಲ ಯಾವತ್ತೂ ಸಾಥ್ ನೀಡುತ್ತೆ. ಎಷ್ಟೇ ಕತ್ತಲೆ ಇದ್ರೂ ಸತ್ಯ ಮತ್ತು ಭಕ್ತಿಯ ಬೆಳಕು ಅವನನ್ನು ಸೋಲಿಸಿಯೇ ತಿರುತ್ತದೆ. ಪಾರ್ವತಮ್ಮನ ಸಂಕಷ್ಟದ ಸಮಯದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಮತ್ತು ದೇವಿಯ ಶಕ್ತಿ ಅವರಿಗೆ ರಕ್ಷಣೆಯಾಗಿ ನಿಂತಿತು.